ರಳ್ಳಿ ಪಡ್ಡೆಗಳು ನಾವು, ಕೊಡುವ ರಳ್ಳಿ ಪಡ್ಡೆಗಳು ನಾವು. ಏನು ನಗ್ತಾನೆ ಇದ್ದೀರಾ? ನೋವಾಗ್ತಿಲ್ವಾ? ನನಗೆ ಇರುವೆ ಖಚಿತಂಗ ಆಗ್ತಾ ಇದೆ. ಚಿನ್ನು ಬಂಗಾರಿ, ಈ ಇಂಜೆಕ್ಷನ್ ಕೊಟ್ರೆ ಕಾಡೆಮ್ಮೆ ಗೇಂಡ ಮೃಗಗಳೇ ತಕ್ಷಣ ರಿಯಾಕ್ಟ್ ಮಾಡಿ ತಲೆ ತಿರುಗಿ ಬಿದ್ದೋಗ್ತವೆ. ಇದೇನೇ ಘಟ ಅಲ್ಲಾಡ್ತಾನೆ ಇಲ್ಲ. 4ನೇ ಇಂಜೆಕ್ಷನ್ ಚುಚ್ತಿರೋದು, ತಲೆ ಚಕ್ಕರೆ ಬರ್ತಿಲ್ಲ. ಈಗೇನೆ ಮಾಡೋದು? ಹಾ, ಇಂಜೆಕ್ಷನ್ ರೇಟ್ ಹೇಳಿ, ಆಗ ತಲೆ ಚಕ್ಕರ್ ಬರ್ಬೋದು. ಕರೆಕ್ಟ್. ನೋಡಿ ಅಮ್ಮ, ಒಂದು ಇಂಜೆಕ್ಷನ್ಗೆ ಕೇವಲ 3,000 ರೂಪಾಯಿ ಮಾತ್ರ. ಮುತ್ತು, ನಾನು ಮನುಷ್ಯಗೆ ಇಂಜೆಕ್ಷನ್ ಕೊಡ್ತಾ ಇದೀನಿ ಅಂತ ಅನ್ನಿಸ್ತಾನೆ ಇಲ್ಲ ಕಣೆ. ಯಾವ್ದೋ ಮರಕ್ಕೋ ಎತ್ತಿನ ಗಾಡಿಗೋ ಬಸ್ಗೋ ಇಂಜೆಕ್ಷನ್ ಕೊಟ್ಟು ಫೀಲ್ ಆಗ್ತಾ ಇದೆ. ಇಲ್ಲೆಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಆಮೇಲೆ ಹೋಗ್ಬಿಡ. ಇಂಜಿ ಅಮ್ಮ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಇಂಜೆಕ್ಷನ್ ಹಾಕ್ಸ್ಕೊಳಕ್ ಬಂದೆ. ಅದಕ್ಕೆ ನೀವ್ ಯಾಕೆ ಬರಕ್ಕೋದ್ರಿ? ಇಂಜಿಗೆ ಹೇಳಿದ್ರೆ ಬರ್ತಿದ್ದ. ಲೈ, ಇದೇನ್ ರೇಷನ್ ಅಂಗಡಿ ಅನ್ಲ? ಅವ್ರ ಬದಲು ಇವ್ರು ಬಂದು ಇಸ್ಕೊಂಡು ಹೋಗಕ್ಕೆ. ಡಾಕ್ಟರ್ ಡೌಡಜಾಕ್ ಮುತ್ತುಲಕ್ಷ್ಮಿ, ಸ್ಯಾಟಲೈಟ್ ಎಲ್ಲಿ? ಅದೇನು ಸ್ಯಾಟಲೈಟ್ ಎಲ್ಲಿ ಅಂದ್ರೆ ಊಟ ಕೂತ್ಕೊಳಕ್ ಕುಂತ್ಕೊಂಡ್ಬಿಟ್ರು ಎಲ್ರೇ? ಇದೇ ಪ್ರಶ್ನೆನ ನಾನು ನಿಮ್ಮನ್ ಕೇಳಿದ್ರೆ ನೀವೆಲ್ಲರೂ ಕೊಡೋ ಉತ್ತರ ಏನು? ಗೊತ್ತಿಲ್ಲ. ಸೇಮ್ ಆನ್ಸರ್, ನಮಗೂ ಗೊತ್ತಿಲ್ಲ. ಅಲೋ, ಕಳೆದೋಗಕ್ಕಿಂತ ಮುಂಚೆ ಅವನು ಇಲ್ಲೇ ಬಂದಿರೋದು ಅಂತ ಸಾಕ್ಷಿ ಆಧಾರಗಳು ಹೇಳ್ತಾವೆ. ಬೆಳಗಿಂದ ಆಂಟಿ ಇಲ್ಲೇ ಇದ್ದಾರೆ, ಆಂಟಿನೇ ಕೇಳಿ. ನೀವ್ ಹೇಳಿ ಆಂಟಿ. ಹೌದು, ನಾನು ಇಲ್ಲೇ ಇದ್ದೀನಿ, ಅವನು ಬಂದಿಲ್ಲ. ಡಾಕ್ಟ್ರೇ, ಮೊದ್ಲಿ ನಗೋ ಕಾಯಿಲೆ ವಾಸಿ ಮಾಡಬಾರ್ದಾ? ಅದೇ ನಡೀತಾ ಇತ್ತು, ನೀವು ಬಂದು ವಕ್ರಿಸಿದ್ರಿ. ಅಣ್ಣ, ಯಾವುದಕ್ಕೂ ಒಂದ್ ರೌಂಡ್ ಇಲ್ಲೇ ಹುಡುಕ್ಬಿಡೋಣ. ಇವ್ರಿಗೆ ಗೊತ್ತಿಲ್ಲದೆ ಬಂದಿರ್ಬೋದು. ಕರೆಕ್ಟ್. ಅವ್ನು ಬಂದು ಇಲ್ಲೇನು ಸತ್ತೋಗ್ಬಿಟ್ಟಿದ್ದಾನ? ಅವ್ನು ಬಂದಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಆಯ್ತಾಯ್ತಾಯ್ತು. ಜಾರ್ಜಿ, SI ಫೋನ್ ಹಾಕು, ಎಲ್ರು ಸೇರ್ಕೊಂಡು ಸ್ಯಾಟಲೈಟ್ನ ಹುಡ್ಕಮ್ಮ. ಪೊಲೀಸಪ್ಪ, ಎಲ್ಲಿ ಸ್ಯಾಟಲೈಟು? ಹುಡುಕಿ ಸುಸ್ತಾಗೋಯ್ತು. ಯಾಕಶಿತ್ ಸ್ಯಾಟಲೈಟ್ ನೋಡ್ಕೋದಕ್ಕೆ ಇಷ್ಟೊಂದು ಸುಸ್ತು ಅಂತ ಇದಿರಲ್ಲ, ಇನ್ನು ನಾವು ಆ ಕಾಡ್ನಾಗ ವೀರಪ್ಪನ್ ನೋಡ್ಕೋಬೇಕಾದ್ರೆ ಎಷ್ಟು ಸುಸ್ತಾಗಿರ್ಬೇಡ. ವೀರಪ್ಪ ನೋಡ್ಕೋಕ್ ಹೋಗಿದ್ರ? ಯಾವಾಗ? ಅದೇ ಎನ್ಕೌಂಟ್ ಆದ್ಮೇಲೆ. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಗೊತ್ತಾ? ಸ್ಯಾಟಲೈಟ್ ಒಂದು ಫೋಟೋ ಕೊಡಿ, ಅವ್ನು ಸಿಕ್ಕಿದ್ರೆ ಅವ್ನು ಹೆಂಗ್ ಕಂಡುಹಿಡಿಯೋದು? ಸ್ಯಾಟಲೈಟ್ ನ ಕೊನೆಯದಾಗಿ ನೋಡಿದವ್ರು ಯಾರು? ನಾವೇ. ಇಲ್ಲ, ಹಂಗಂತ ಇವರೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಅದು ನಿಜ ಅಲ್ಲ. ಅವ್ನು ನಮ್ಮ ಕ್ಲಿನಿಕ್ಗೆ ಬಂದೇ ಇಲ್ಲ. ರೀ ಡಾಕ್ಟ್ರೆ, ಅವ್ನ ಹಾಸ್ಪಿಟಲ್ ಹೋಗುವಾಗ ನಾನೇ ನೋಡಿದೀನಿ. ರೀ ಇನ್ಸ್ಪೆಕ್ಟ್ರೆ, ನಾನು ನಮ್ಮ ಅಮ್ಮಂಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಹೋಗಿದ್ದೀನಾ? ಮಾಡೋ ಕೆಲಸ ಬಿಟ್ಬಿಟ್ಟು ನಿಮ್ ಜೊತೆ ಮಕ್ಕಳು ಹುಡುಕ್ತಾ ಇಲ್ವಾ? ಸರಿ ನಡೀರಿ, ಹಿಂಗೆ ಹುಡ್ಕೊಂಡು ಹೋಗೋಣ. ಇಲ್ಲ, ನನ್ನ ಕೈಲಾಗಕ್ಕೆಲ್ಲ ಸುಸ್ತಾಗ್ಬಿಡದೆ. ಹೊಸ ಸುಧಾರಿಸ್ಕೊಂಡು ಹೋಗಮ್ಮ, ನಡೀರಿ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ರು ನನ್ನನ್ನು ಯಾರು ಒತ್ಕೊಂಡು ಹೋಗ್ಬೇಕಾಗಿತ್ತು. 20 ವರ್ಷ ಆದ್ಮೇಲೆ ಹುಡುಗರು ಕೂದಲು ಬಗ್ಗೆ, ಹುಡುಗಿರು ತಮ್ಮ ಬಾಡಿ ವೇಟ್ ಬಗ್ಗೆ ಗಮನ ಕೊಡಲಿಲ್ಲ ಅಂದ್ರೆ ಹುಡುಗರು ಬಾಂಡ್ಲಿ ಆಗ್ತಾರೆ, ಹುಡುಗಿರು ಆಂಟಿಯರ್ ಆಗ್ತಾರೆ. ನಮ್ಗೆಲ್ಲ ತಾನೇ ಇದು. ಛೇ, ನಿಮ್ಗೆ ಹೆಂಗೆ ಹೇಳಿ? ನಾನು ಹೇಳಿದ ಆಂಟಿಯರ್ಗೆ ನೀವು ಅಜ್ಜಿದಿರಲ್ವಾ? ಈ ದರ್ಬೇಸಿ ನನ್ನ ಮಗ ಸ್ಯಾಟಲೈಟ್ ಎಲ್ಲೋದ್ನೋ ದುರ್ಬಿ ಹಾಕೊಂಡು ಹುಡ್ಕಿದ್ರು ಸಿಗ್ತಾ ಇಲ್ವಲ್ರು? ಎಲ್ಲಾರು ಅಲ್ಲಿ ನೋಡಿ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ವಾವ್, ಮಾರ್ವಲಸ್, ಬ್ಯೂಟಿಫುಲ್ ವಿಲೇಜಾ? ಬೋರಾ ವಿಚಾರಿಸ್ಕೊಂಬರೋಣ ಬಾರ. ಹಾಯ್. ಲೇ ಸ್ಯಾಟಲೈಟು, ಏನ್ಲ ನೀನು ಅವತಾರ? ಹಲೋ ಬಾಸ್, ನೋಡಿ ಅಲ್ಲಿ. ಮೀ ವಾಟ್ ಯು ಮೀನ್ ಬೈ ಅವತಾರ?
ಐ ಆಮ್ ವೇರಿಂಗ್ ಒನ್ ಹುಡ್ದಾರ. ಏಯ್ ಎಲ್ಲವಾಗಿದೆ ಎಷ್ಟೊತ್ತ? ಬ್ರದರ್ ನಾನು ಬರ್ತಾ ಇರೋದೇ ಈಗ. ಏನ ನೇತಾಕೊಂಡಿದ್ಯಾ ಕತ್ತಿಗೆ? ಮಮ್ಮಿಯ ಕಣ್ ಕಾಣಿಸಲ್ವಾ? ಕಣ್ಣಲ್ಲಿ ಮಣ್ಣು ಕಾರ್ದ್ ಪುಡಿ ಬಿದ್ದಿದ್ಯಾ? ಯು ಇಡಿಯಟ್, ದಿಸ್ ಇಸ್ ಕ್ಯಾಮ್ರಾ. ಬೈ ದ ಬೈ, ಐ ಆಮ್ ನಾಟ್ ಸ್ಯಾಟಲೈಟ್, ಐ ಆಮ್ ರೋಹಿತ್, ನೇಚರ್ ಅಂಡ್ ಅನಿಮಲ್ ಫೋಟೋಗ್ರಾಫರ್. ವಾವ್, ವಾಟ್ ಎ ಬ್ಯೂಟಿಫುಲ್ ಅನಿಮಲ್, ವೈಲ್ಡ್ ಬೇರ್. Everybody is thinking. ನಂಗಸಿ ಹೊಡಿಯಾ? ಇಲ್ಲ ಹುಡುಗ್ರ, ಈ ನನ್ನ ಮಗಂದು ಯಾಕೋ ಅವಳಿ ಜಾಸ್ತಿ ಆಯ್ತು. ಹೊಡೆದು MM ಟಿ ಸ್ಟಾಲ್ಗೆ ತಕೊಂಡು ನಡೀರೋ. ಇನ್ಸ್ಪೆಕ್ಟ್ರೆ, ಹೆಂಗಿರು ಸಿಕ್ಕವನಲ್ಲ, ಎಲ್ಲಿಗೆ ಹೋಗಿದ್ದ ಏನು ಅಂತ ಅಲ್ಲೇ ಎನ್ಕ್ವೈರಿ ಮಾಡೋಣ, ನಡೀರಿ. ಚಿನ್ನು, ಈ ಸ್ಯಾಟಲೈಟು ಕ್ಲಿನಿಕಲ್ಲಿ ಇದ್ದವನು ಇಲ್ಲಿಗೆ ಹೆಂಗೆ ಬಂದ? ಅದೇ ಅವನಿಗೆ 12 hours ಎಚ್ಚರನೇ ಇರಲ್ಲ, ಆದ್ರೂ ಇಲ್ಲಿಗೆ ಹೇಗೆ ಬಂದ? ಬನ್ನಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಬರೋಣ. ನಡಿ. ಇದೇ ನಮಗ ಆಸ್ಪತ್ರೆನ ಅಂತಾರೆ. ಒಂದು ಕೆಮ್ಮೋ ಸೌಂಡ್ ಇಲ್ಲ, ಒಂದು ಇಂಜೆಕ್ಷನ್ ಕೊಟ್ರೆ ಹಳು ಸೌಂಡ್ ಇಲ್ಲ. ಸ್ಮಶಾನ ಥರ ಇದೆ ಇಲ್ಲ ಇದು. ಏನಣ್ಣ, 1-2-3 ಮಕ್ಕಳಾದ್ರೂ ಸಿಗ್ತಾವ ಅಂತ ಬಂದ್ವಿ, ಇಲ್ಲಿ ಏನಿಲ್ಲ ಅಣ್ಣ. ಏನ್ ಮಾಡೋದು? ಹ ಅಣ್ಣ, ಏನಾಯ್ತು ಬಾಣ? ಏನಾಯ್ತು? ಬೀರುನಲ್ಲಿ ಬಚ್ಚಿಡ್ತಾರಲ್ಲ ದುಡ್ಡು ಕಾಸು, ಆ ಥರ ಇವನ್ನ ಬಚ್ಚಿಟ್ಟಿದಾರಲ್ಲ ಇಲ್ಲಿ. ಅಣ್ಣ, ಇಷ್ಟು ಉದ್ದ ಇದೆ ಅಣ್ಣ ಇದು ಮಗುನ. ಮೀಸ ಇಲ್ಲ ನೋಡೋ. ಸಲ್ಮಾನ್ ಖಾನ್ಗೂ ಮೀಸೆ ಇಲ್ಲ, ಹಾಗಂತ ಅವನು ಮಗುನ. ಸರಿ ಎತ್ತಾಕ, ಕೈ ಕಾಲು ಮುರಿದ್ಬಿಟ್ಟು ಎಲ್ಲಾದ್ರೂ ಭಿಕ್ಷೆ ಎತ್ತಕ್ ಬಿಡೋಣ. ಎತ್ತಣ. ಚಿನ್ನ, ಸ್ಯಾಟಲೈಟ್ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೆ. ಹಾಗಾದ್ರೆ ಆ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಿರೋ ಹುಡ್ಗ ನಮ್ ಸ್ಯಾಟಲೈಟೇ ಇರ್ಬೇಕು. ಇಲ್ಲ ಬಂಗಾರಿ, ಸ್ಯಾಟಲೈಟ್ ಅಷ್ಟು ಮಾಡರ್ನ್ ಆಗಿ ಇರ್ಲಿಲ್ಲ. ಅದು ಅಲ್ಲದೆ ಅವ್ನಿಗೆ ಇಂಗ್ಲಿಷ್ ಬೇರೆ ಬರಲ್ಲ. ನಾವು ಕೊಟ್ಟಿರೋ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಆಗಿರ್ಬೇಕು. ಇರ್ಬೇಕು ಡಾರ್ಲಿಂಗ್. ಇದೇನು ಈಗೀಗ ಡಾರ್ಲಿಂಗು, ಚಿನ್ನ, ಬಂಗಾರಿ ಅಂತೆಲ್ಲ ಕರಿತಿದ್ದೀರಾ? ನನ್ ಮೇಲೆ ಅಷ್ಟೊಂದು ಪ್ರೀತಿನಾ? ನಿಜ ಹೇಳ್ಬೇಕು ಅಂದ್ರೆ ಅವಾಗ ನನ್ಗೆ ನಿನ್ನ ಹೆಸರು ಮರ್ತೋಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡಕ್ ಹಂಗೆ ಕರಿತೀನಿ. ಹೇಳೋ, ಯಾಕೆ ಹಿಂಗ್ ಮಾಡ್ತಿದ್ಯಾ? ಯು ಕಂಟ್ರಿ ಬ್ರೂಟ್ಸ್. ಅಣ್ಣ, ಕಂಟ್ರಿ ಫ್ರೂಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸಾ? ಲೇ, ಅವಿದ್ಯಾವಂತ ನನ್ನ ಮಕ್ಳ ಅಂತ ಇಂಗ್ಲೀಷಲ್ಲಿ ಬೈತಾವನ್ ಕಣೋ. ಸುಳ್ಳೆಕ್ಯಾತ್ ನನ್ ಮಗನೇ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.